ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇಂದಿನ ಈ ವಿಡಿಯೋ ತರಗತಿಗೆ ಸ್ವಾಗತ. ನಾವು ಇಂದು 10ನೇ ತರಗತಿಯ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಪಾಠವನ್ನು ಬಿಡಿಸ್ತಾ ಇದ್ದೀವಿ. ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ನಲ್ಲಿ ಬರುವಂತಹ ಎಲ್ಲ ಬಹು ಆಯ್ಕೆಯ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ನಾನು ಇಂದಿನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ತಿಳಿದುಕೊಂಡು ನಂತರ ನಾವೇನು ಮಾಡೋಣ, ಇದರಲ್ಲಿ ಬರುವಂತಹ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಕಾನ್ಸೆಪ್ಟ್ ಅಂತ ತಿಳ್ಕೊಂಡು ಡೆಫಿನೇಷನ್ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಏನು. ಈಕ್ವೇಷನ್ ಒಂದು ಈಕ್ವೇಷನ್ ಡಿಗ್ರಿ 2 ಇದ್ದಾಗ ಅಂತಹ ಈಕ್ವೇಷನನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳಿ ಕರಿತೀವಿ. ಅದರ ಸ್ಟ್ಯಾಂಡರ್ಡ್ ಫಾರ್ಮ್ ಏನಾಗಿದೆ ಅಂದಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಈಸ್ ax² + bx + c = 0 ಆಗಿದೆ. ಇದು ನೆನಪಿಟ್ಕೊಳ್ರಿ, ಪರೀಕ್ಷೆಯಲ್ಲಿ ಬಹಳಷ್ಟು ಸಲ ಇದನ್ನು ಕೇಳ್ತಾರೆ. ಸೊ ಐಡೆಂಟಿಫೈಯಿಂಗ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಡಿಗ್ರಿ 2 ಇದ್ದಾಗ ಅಂತಹ ಈಕ್ವೇಷನನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತೇಳಿ ಕರಿತೀವಿ. ಸೊ ಸೊಲ್ಯೂಷನ್ ಅಂದಾಗ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ಲಿಂದ ನಾವು ಆ ಕ್ವಾಡ್ರಾಟಿಕ್ ಈಕ್ವೇಷನ್ಸನ್ನು ಸಾಲ್ವ್ ಮಾಡ್ತೀವಿ. ಸೊ ಡಿಸ್ಕ್ರಿಮಿನೇಷನ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಆ್ಯಂಡ್ ನೇಚರ್ ಆಫ್ ರೂಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದು ನೇಚರ್ ನಾವು ಕಂಡುಹಿಡಿಬೇಕಾದಾಗ b² - 4ac ಸೂತ್ರವನ್ನು ಬಳಸ್ತೀವಿ. ಸೊ ಈ b² - 4ac ಸೂತ್ರ ಹೋದಾಗ ಯಾವ ರೀತಿ ನೇಚರ್ ಬರುತ್ತದೆ ಅನ್ನೋದು ಇದು ಕೂಡ ನೀವು ನೋಟ್ ಡೌನ್ ಮಾಡ್ಕೋಬಹುದು. ಸೊ ಮೊದಲಿಗೆ b² - 4ac = 0 ಆಗಿದ್ದಾಗ ಆವಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಹೊಂದಿರುತ್ತವೆ. ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಸೊ ವೆನ್ b² - 4ac ಈಸ್ ಗ್ರೇಟರ್ ದೆನ್ 0 ದೆನ್ ರಿಯಲ್ ಆ್ಯಂಡ್ ಡಿಫ್ರೆಂಟ್ ಆರ್ ಡಿಸ್ಟಿಂಕ್ಟ್ ರೂಟ್ಸ್ ಅಂತ ಹೇಳಿ ನಾವು ಬರ್ಕೋಬೋದು. b² - 4ac ಈಸ್ ಲೆಸ್ ದೆನ್ 0 ಅಂದಾಗ ನೋ ರಿಯಲ್ ರೂಟ್ಸ್ ಅಂದರೆ ಆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಯಾವುದೇ ಝೀರೋಸ್ ಹೊಂದಿರೋದಿಲ್ಲ. ಈಗ ತಡ ಮಾಡದೆ ನಾವು ಒಂದೊಂದಾಗಿ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಬಿಡಿಸ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಉತ್ತರ ನೀವು ಕಮೆಂಟ್ ಮಾಡಿರಿ. ಸೊ ಆಲ್ರೆಡಿ ನಾವು ಮೊದಲೇ ಡಿಸ್ಕಸ್ ಮಾಡಿದ್ವಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಮಾಂಗ್ ದ ಫಾಲೋವಿಂಗ್. ಸೊ ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆ ಅನ್ನುವಂತಹ ಪ್ರಶ್ನೆ ಕೇಳಿದರೆ, ಇಲ್ಲಿ ಡಿಗ್ರಿ 3 ಇದೆ, ಅದಕ್ಕಾಗಿ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗೋದಿಲ್ಲ. ಇಲ್ಲಿ ಡಿಗ್ರಿ 2 ಇದೆ, ಇದು ಆಗುವ ಸಂಭವ ಇದೆ. ಇಲ್ಲಿ ಡಿಗ್ರಿ 1 ಇದೆ, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಲ್ಲ. ಸೊ ಇಲ್ಲೂ ಡಿಗ್ರಿ 2 ಇದೆ. ಇದು = 0 ಇದ್ದಾಗ ಮಾತ್ರ ಅದು ಸಮೀಕರಣ ಆಗುತ್ತದೆ. ಇಟ್ ಈಸ್ ಎನ್ ಈಕ್ವೇಷನ್, ಇಟ್ ಈಸ್ ನಾಟ್ ಎನ್ ಈಕ್ವೇಷನ್. ಇಟ್ ಈಸ್ ಎನ್ ಪಾಲಿನೋಮಿಯಲ್, ಇಟ್ ಈಸ್ ಎನ್ ಈಕ್ವೇಷನ್. ದೇ ಆಸ್ಕ್ಡ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಅದಕ್ಕಾಗಿ ಡಿ ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಏನಾಗಿದೆ ಅಂದಾಗ, ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಅಮಾಂಗ್ ದ ಫಾಲೋವಿಂಗ್. ಸೇಮ್ ಪ್ರಶ್ನೆ ಇಲ್ಲಿ ರಿಪೀಟ್ ಆಗಿದೆ. ಸೊ ಇಲ್ಲಿ ನೋಡೋಣ ಯಾವ ಪ್ರಶ್ನೆ. ಇಲ್ಲಿ ಡಿಗ್ರಿ -2 ಇದೆ. ಸೊ ಇದು ಉತ್ತರ ಅಲ್ಲ. ಸೊ ಈ ರೀತಿಯಲ್ಲಿ ಯಾವಾಗಲೂ ಪರೀಕ್ಷೆಯಲ್ಲಿ ನಾವು ಮಲ್ಟಿಪಲ್ ಚಾಯ್ಸನ್ನು ಟಿಕ್ ಮಾಡುವಾಗ ಎಲ್ಲ ಆಪ್ಷನ್ಸನ್ನು ನೋಡಬೇಕು. ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಇದೆ ಅಂತ ಹೇಳಿ ನಾವು ಟಿಕ್ ಮಾಡಬೇಕು. ಸೊ ಇಲ್ಲಿ ಡಿಗ್ರಿ 1 ಇದೆ ಮೀನ್ಸ್ ಇದೂ ಇಲ್ಲ ಅಂತ ಅರ್ಥ. ಸೊ ಇಲ್ಲಿ ಡಿಗ್ರಿ 2 ಇದೆ, ಇದು ಇದೆ. ಮತ್ತು ಬೇರೆ ಡಿ ಆಪ್ಷನ್ ಕೂಡ ನೋಡೋಣ. ಸೊ ಡಿಗ್ರಿ 3 ಇದೆ, ಡಿ ಆಪ್ಷನ್ ಏನಿದೆ ಡಿಗ್ರಿ 3 ಇದೆ. ಸೊ ಡಿಗ್ರಿ 3 ಇದ್ದಾಗ ಇದು ಕ್ಯೂಬಿಕ್ ಆಗುತ್ತೆ. ಅದಕ್ಕಾಗಿ ನಮಗೆ ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರ ಯಾವುದು? ಸಿ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ನಾವು ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕಾನ್ಸ್ಟೆಂಟ್ ಆಬ್ಟೈನ್ಡ್ ವೆನ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ರಿಟನ್ ಇನ್ ದ ಫಾರ್ಮ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಇದು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದು ಅದರ ಏನು ಮಾಡೋಣ, ಕಾನ್ಸ್ಟೆಂಟ್ ತೆಗೋಣ. ಸೊ 5x² ಅನ್ನು ಅದೇ ರೀತಿ ಬರೆದುಕೊಂಡು = ಇಲ್ಲಿ 2 × 2 ಮಲ್ಟಿಪ್ಲೈ ಮಾಡಿದಾಗ 4x ಆಗುತ್ತದೆ. ಪ್ಲಸ್ ಇಲ್ಲಿ 2 × 3 ಎಷ್ಟು 6. ಸೊ ಈ ಕಡೆ ತೆಗೆದುಕೊಂಡು ಬಂದಾಗ ಏನಾಗುತ್ತೆ ಅಂದಾಗ 5x². ಈ 4x ಈ ಕಡೆ ಬಂದಾಗ -4x. ಈ +6 ಈ ಕಡೆ ಬಂದಾಗ -6 = 0. ಸೊ ಇಲ್ಲಿ ಯಾವುದಾಗಿದೆ ಸ್ಥಿರಾಂಕ ಮೀನ್ಸ್ ಯಾವುದು ಕಾನ್ಸ್ಟೆಂಟ್ ಈಸ್ -6. ಸೊ -6 ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ ಅಂತ ಅರ್ಥ. ಅದಕ್ಕಾಗಿ ನಾವು -6 ಅನ್ನು ಉತ್ತರ ಬರಿತೀವಿ. ಸೊ ಇಲ್ಲಿ ಉತ್ತರ ಯಾವುದು? -6. ಸೊ ಡಿ ಸರಿಯಾದ ಉತ್ತರ -6 ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ, x x + 2 = 6. ದಿಸ್ ಈಸ್ ಇದು ಯಾವ ಒಂದು ಈಕ್ವೇಷನ್ ಆಗಿದೆ ಅನ್ನುವಂತಹ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಈಕ್ವೇಷನ್ ಕೆಲವೊಬ್ಬರು ನೋಡಿ ಇಲ್ಲಿ ಡಿಗ್ರಿ 1 ಇದೆ, ಅದಕ್ಕಾಗಿ ಲೀನಿಯರ್ ಈಕ್ವೇಷನ್ ಅಂತೇಳಿ ಭಾಳ ಜನ ಬರೀತಾರೆ. ಬಟ್ ಇದು ತಪ್ಪಾದ ಉತ್ತರ ಆಗುತ್ತದೆ. ಸೊ ಇದು ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. x × x ಎಷ್ಟು x² ಆಗುತ್ತದೆ. ಅದೇ ರೀತಿ x × 2 ಎಷ್ಟು +2x ಆಗುತ್ತದೆ. ಸೊ = 6 ಇದೆ, +6 ಈ ಕಡೆ ತಂದಾಗ -6 = 0. ಸೊ ಈಗ ನೋಡಿ ಇದು ಡಿಗ್ರಿ ಎಷ್ಟಾಗಿದೆ, ಡಿಗ್ರಿ 2 ಇದೆ. ಅದಕ್ಕಾಗಿ ಇದು ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಇದು ಯಾವುದಾಗಿದೆ, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಲ್ಲ. ಇಟ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್, ಇಟ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆ ಅಂತ ಅರ್ಥ. ಸೊ 6th ಕ್ವಶನ್ ಏನಾಗಿದೆ, ಇಲ್ಲಿ ಏನಾಗಿದೆ ಅಂದಾಗ, ಎ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ದಾಗ ಬರೆದಾಗ ಏನು ಬರುತ್ತೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಇಲ್ಲಿ ಏನು ಬರಿಬೋದು ನಾವು? ಇಲ್ಲಿ ಫಸ್ಟಿಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದಾಗ ಫಸ್ಟಿಗೆ x² ಇರಬೇಕು. ಆನಂತರ ಈ 3x ಈ ಕಡೆ ಬಂದು -3x ಆಗುತ್ತದೆ. ಅದೇ ರೀತಿ -5 ಈ ಕಡೆ ಬಂದು +5 ಆಗುತ್ತದೆ. ಸೊ ಈ = ಇಲ್ಲಿ ಬಂದು = ಆ ಕಡೆ ಏನು ಉಳಿದಿಲ್ಲ 0 ಆಗುತ್ತದೆ ಅಂತ ಅರ್ಥ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ 2x² - 3x + 5. ಸೊ ಡಿ ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಪ್ರಾಡಕ್ಟ್ ಆಫ್ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಇಸ್ 30. ಸೊ ಇದು ಅಪ್ಲೈಡ್ ಟೈಪ್ ಕ್ವಶನ್ ಇದೆ. 2
ಟು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್. ಸೊ ನಾವು ಯಾವಾಗಲೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಅಂದಾಗ ತಿಳ್ಕೊಬೇಕು, ಒಂದು ಸಂಖ್ಯೆ 5 ಆದಾಗ ಇನ್ನೊಂದು ಸಂಖ್ಯೆ 6 ಆಗುತ್ತದೆ. ಸೊ 5ರ ಮುಂದಿನ ಸಂಖ್ಯೆ ಬೇಕಾದಾಗ ನಾವು 5ಕ್ಕೆ 1 ಪ್ಲಸ್ ಮಾಡಬೇಕು. 5 1 ಪ್ಲಸ್ ಮಾಡಿದಾಗ 6 ಬರುತ್ತದೆ. ಅದೇ ರೀತಿ ಎಕ್ಸ್ನ ಮುಂದಿನ ಎಕ್ಸ್ ಒಂದೇ ನಂಬರ್ ನಾವು ಎಕ್ಸ್ ತೆಗೆದುಕೊಂಡಾಗ ಅದರ ಮುಂದಿನ ಸಂಖ್ಯೆ ಎಕ್ಸ್ ಪ್ಲಸ್ 1 ಬರುತ್ತದೆ. ಈ ಎಕ್ಸ್ ಅನ್ನು ಮೇಲಿನ ಎಕ್ಸ್ ಅನ್ನು ಎಕ್ಸ್ ಪ್ಲಸ್ 1ರಿಂದ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ ಅಂದಾಗ 30 ಬರುತ್ತದೆ ಎಂದು ಅವರೇ ಹೇಳಿದ್ದಾರೆ. ಸೊ 30. ಸೊ ಈ ರೀತಿಯಲ್ಲಿರುವಂತಹ ಸಮೀಕರಣಕ್ಕೆ ದ ಇಕ್ವೇಷನ್ ಇನ್ ದಿಸ್ ಫಾರ್ಮ್ ಈಸ್ ಆನ್ಸರ್. ಸೊ ಇದು ಡಿ ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ ಏನಿದೆ ಅಂದಾಗ ಡಿಸ್ಕ್ರಿಮಿನಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಇದು ಡಿಸ್ಕ್ರಿಮಿನೆಂಟ್ ಏನಾಗಿದೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಇಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ದ ಡಿಸ್ಕ್ರಿಮಿನೆಂಟ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್. ಇದು ಏನು ಹೇಳ್ಕೊಡ್ತದೆ ಅಂದರೆ ರೂಟ್ಸ್ ಯಾವ ರೀತಿಯಲ್ಲಿ ಇರುತ್ತವೆ ಅನ್ನೋದು ಕೂಡ ಹೇಳ್ಕೊಡ್ತದೆ. ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಇನ್ ದ ಕ್ವಾಡ್ರಾಟಿಕ್ ಇಕ್ವೇಷನ್, ಇದ್ರ ವ್ಯಾಲ್ಯೂ ಎಷ್ಟಾಗಿದೆ ಅನ್ನೋದು ಪ್ರಶ್ನೆ ಕೇಳಿದ್ದಾರೆ. ಸೊ ಡಿಸ್ಕ್ರಿಮಿನೆಂಟ್ ಅಂದಾಗ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ಕಂಡಿಡಬೇಕು. ಬಿ ಸ್ಕ್ವಯರ್ ಮೈನಸ್ 4ac. ಸೊ ಇಲ್ಲಿ ಬಿ ಅಂದಾಗ ಬಿನ ಬೆಲೆ ಎಷ್ಟಾಗಿದೆ +4. ಸೊ +4 ಸ್ಕ್ವಯರ್ ಮೈನಸ್ ಇಲ್ಲಿ 4ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡು ಇಲ್ಲಿ ಎ ಬೆಲೆ 1 ಆಗಿದೆ. ಎಕ್ಸ್ ಸ್ಕ್ವೇರ್ ಜೊತೆ ಇರೋದು 1. ಸೊ 1 ಇಂಟು ಸಿ ಬೆಲೆ ಎಷ್ಟಾಗಿದೆ. ಸೊ ಸಿ ಬೆಲೆ +4 ಇದೆ. ಸೊ +4ಅನ್ನು ತುಂಬ. ಸೊ ಇಲ್ಲಿ ಏನಾಗುತ್ತೆ 4 ಸ್ಕ್ವೇರ್ ಎಷ್ಟು 16 ಮೈನಸ್ 4 4 ಎಷ್ಟು 16. 4 ಮೈನಸ್ 4 ಎಷ್ಟು 0. ಸೊ ಡಿಸ್ಕ್ರಿಮಿನೇಷನ್ ಬೆಲೆ ಎಷ್ಟು 0 ಅಂತ ಅರ್ಥ. ಸೊ ಎ ಉತ್ತರ ಸರಿಯಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಇಫ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೇಷನ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಇಸ್ 0 ದೆನ್ ವಾಟ್ ಇಸ್ ದ ನೇಚರ್ ಆಫ್ ದ ರೂಟ್ಸ್. ನೇಚರ್ ಕೇಳಿದ್ದಾರೆ. ಸೊ ಯಾವಾಗ 0 ಇರುತ್ತಲ್ಲ ಆವಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಆವಾಗ ನೇಚರ್ ಏನು ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಸೊ 11th ಪ್ರಶ್ನೆ ದ ನೇಚರ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಇದ್ರದ್ದು ಏನು ಮಾಡಬೇಕು ನೇಚರ್ ಆಫ್ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ನಾವು ಕಂಡುಹಿಡಬೇಕು. ಸೊ ನೇಚರ್ ಕಂಡುಹಿಡಬೇಕಾದಾಗ ನಾವು ಈಗಾಗಲೇ ಇಲ್ಲೇನು ಲೆಕ್ಕ ಮಾಡಿದ್ದೀವಲ್ಲ ಈ ಟೈಪ್ ಮಾಡಬೇಕು. ಈ ಟೈಪ್ ಮಾಡಿದ ನಂತರ ಅವುಗಳ ನೇಚರ್ ಹೇಳಬೇಕು. ಸೊ ಇದು ಬಿ ಸ್ಕ್ವೇರ್ ಮೈನಸ್ 4ac ಫಸ್ಟ್ ನಾವು ಸಾಲ್ವ್ ಮಾಡೋಣ. ಸೊ ಇಲ್ಲ ಏನಾಗಿದೆ ಬಿ ಸ್ಕ್ವೇರ್ ಮೈನಸ್ 4ac. ನಾನು ಲೆಕ್ಕ ಮಾಡುವಾಗ ನೀವು ವೇಗವಾಗಿ ಮಾಡಿದರೆ ಆ ಲೆಕ್ಕದ ಆನ್ಸರ್ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಇಲ್ಲಿ ಬಿ ಬೆಲೆ ಎಷ್ಟು -2 ಸ್ಕ್ವಯರ್. ಸೊ ಬಿ ಬೆಲೆ ಅಂದಾಗ ಇಲ್ಲಿ ಎಕ್ಸ್ ಜೊತೆ ಇರೋದು -2 -4 ಇಂಟು ಬ್ರಾಕೆಟ್ ಎ ಬೆಲೆ ಇಲ್ಲಿ ಎಕ್ಸ್ ಜೊತೆ ಇರೋದು 1 ಇಂಟು ಸಿ ಬೆಲೆ ಎಷ್ಟು ಇಲ್ಲಿ +1 ಇದೆ +1. ಸೊ ಬಿ ಸ್ಕ್ವೇರ್ ಈ -2 ಸ್ಕ್ವೇರ್ +4 ಆಗುತ್ತದೆ. ಅದೇ ರೀತಿ -4 1 4. ಸೊ 4 - 4 ಎಷ್ಟು 0. ಸೊ 0 ಇದ್ದಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಸೊ 2 ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಹೊಂದಿರುತ್ತದೆ ಅಂತ ಅರ್ಥ. ಸೊ ದಟ್ ಮೀನ್ಸ್ ದ ಆನ್ಸರ್ ಈಸ್ 2 ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಹೊಂದಿರುತ್ತದೆ. ಇಫ್ ರೂಟ್ಸ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಏನು ಕೇಳಿದ್ರಲ್ಲಿ ಇಫ್ ರೂಟ್ಸ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ರಿಯಲ್ ಆ್ಯಂಡ್ ಈಕ್ವಲ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ನಮಗೆ ಕೆನ ಬೆಲೆಯನ್ನು ಕಂಡುಹಿಡಬೇಕು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ. ಸೊ ಇಲ್ಲಿ ನಾವು ರಿಯಲ್ ಆ್ಯಂಡ್ ಈಕ್ವಲ್ ಕೊಟ್ಟಾಗ ನಾವು ಈ ರೀತಿಯಲ್ಲಿ ಮೊದಲೇನು ಮಾಡಿದೆವು ಅದೇ ರೀತಿ ಮಾಡಬೇಕು. ಬಿ ಸ್ಕ್ವೇರ್ ಮೈನಸ್ 4ac ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ 0 ಆಗುತ್ತದೆ ಅಂತ ಅರ್ಥ. ಏಕೆಂದಾಗ ಅವರೇ ಹೇಳಿದರೆ ರಿಯಲ್ ಆ್ಯಂಡ್ ಈಕ್ವಲ್ ಅಂದಾಗ ಅದು ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ 0 ಆಗುತ್ತದೆ. ಸೊ ಇಲ್ಲಿ ಬಿ ಬೆಲೆ ಎಷ್ಟು ಬಿ ಬೆಲೆ +6 ಇದೆ. ಸೊ 6 ಸ್ಕ್ವಯರ್ ಮೈನಸ್ 4 ಆ್ಯಸ್ ಇಟ್ ಈಸ್ ಇಂಟು ಎ ಬೆಲೆ ಎಷ್ಟು ಎ ಬೆಲೆ 1 ಇದೆ. ಸೊ 1 ಇಂಟು ಸಿ ಬೆಲೆ ಎಷ್ಟಿದೆ ಸಿ ಬೆಲೆ ಕೆ ಆಗಿದೆ. ಸೊ ಕೆ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನಾವು 6 ಸ್ಕ್ವೇರ್ ಎಷ್ಟು 36 ಆ ಕಡೆ ತೆಗೆದುಕೊಳ್ಳೋಣ. ಇದು ಅದೇ ರೀತಿ ಮಲ್ಟಿಪ್ಲೈ ಮಾಡೋಣ -4k ಈಸ್ ಈಕ್ವಲ್ ಟು +36 ಆ ಕಡೆ ಹೋಗಿ -36 ಆಗುತ್ತದೆ. ಸೊ ಇಲ್ಲಿ ಎರಡು ಕಡೆ ಮೈನಸ್ ಇದ್ದಾಗ ಮೈನಸ್ ಕ್ಯಾನ್ಸಲ್ ಮಾಡಿ ಈ -4ಅನ್ನು ಆ ಕಡೆ ತೆಗೆದುಕೊಂಡು ಹೋದಾಗ ಸೊ ಕೆ ಈಸ್ ಈಕ್ವಲ್ ಟು 36/4 ಬರುತ್ತದೆ. ಸೊ ಆಗ ಏನಾಗುತ್ತದೆ ಉತ್ತರ ಅಂದಾಗ ಡೈರೆಕ್ಟ್ಲಿ ನಾವು ಕ್ಯಾನ್ಸಲ್ ಮಾಡ್ಬೋದು. 4 1 4 4 9 36. ಸೊ ಆನ್ಸರ್ ಈಸ್ +9. ಸೊ ಎ ಉತ್ತರ ಸರಿಯಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 13ನೇ ಪ್ರಶ್ನೆ. ಇಲ್ಲಿ ಏನಿದೆ ಅಂದಾಗ if the roots of a quadratic equation are real and distinct then which one of the following is right ಅಂತ ಅರ್ಥ. ಸೊ ನಾವು ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂದಾಗ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ 0 ಆಗಿರುತ್ತದೆ. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ 0. ಸೊ ಈ ಗ್ರೇಟರ್ ದೆನ್ 0 ಯಾವುದಿದೆ ನೋಡ್ಕೊಳ್ಳಿ ಇಲ್ಲಿ. ಸೊ ಯಾವ ಉತ್ತರ ಇದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. 14ನೇ ಪ್ರಶ್ನೆ ಏನಿದೆ. ಸೊ ದ ರೂಟ್ಸ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಏನಾಗಿದೆ. ಸೊ ಈ ಇಕ್ವೇಷನ್ ರೂಟ್ಸ್ ಏನಾಗಿವೆ ಇಲ್ಲಿ ಆಲ್ರೆಡಿ ಅವರು ಫ್ಯಾಕ್ಟರೈಸ್ ಮಾಡಿಕೊಟ್ಟಿದ್ದಾರೆ. ಸೊ ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 0 ಇದನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ. ಅದೇ ರೀತಿ ಇದು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ಈಗ ಈ -3 ಆ ಕಡೆ ಹೋಗಿ +3 ಆಗುತ್ತದೆ. ಸೊ ಅದರಿಂದ ಎಕ್ಸ್ ಈಸ್ ಈಕ್ವಲ್ ಟು +3 ಒಂದು ರೂಟ್ ಆಯಿತು. ಇನ್ನೊಂದು ಏನಾಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು +2 ಆ ಕಡೆ ಹೋಗಿ -2 ಆಗುತ್ತದೆ. ಸೊ ರೂಟ್ಸ್ ಒಂದನೇ ರೂಟ್ ಎರಡನೇ ರೂಟ್. ಸೊ +3 -2. ಸೊ +3 -2 ಬಿ ಉತ್ತರ ಸರಿಯಾಗಿದೆ. ಇಫ್ ಒನ್ ಆಫ್ ದ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x - 3 + 5 ಈಸ್ ಈಕ್ವಲ್ ಟು 0 ಈಸ್ -5 ದೆನ್ ವಾಟ್ ಈಸ್ ಅದರ್ ರೂಟ್. ಸೊ ದೆನ್ ದ ಅದರ್ ರೂಟ್ ಈಸ್. ಸೊ ಅದರ್ ರೂಟ್ ಈಸ್ ಅಂದಾಗ ಇಲ್ಲೇನಾಗುತ್ತೆ ಅಂದಾಗ ಪ್ರಶ್ನೆ. ಸೊ x + 5 ಈಸ್ ಈಕ್ವಲ್ ಟು 0 ಈಸ್
0 ಈ +5 ಆ ಕಡೆ ಹೋದಾಗ -5 ಬರುತ್ತದೆ. ಆಲ್ರೆಡಿ ಅವರು -5 ಒಂದು ರೂಟ್ ಕೊಟ್ಟಿದ್ದಾರೆ ಅಂತ ಅರ್ಥ. ಅಂದರೆ ಈ ಬ್ರ್ಯಾಕೆಟ್ ಅವ್ರು ಬಿಡಿಸಿದ್ದಾರೆ ಅಂತ ಅರ್ಥ. ಎರಡನೇ ಬ್ರ್ಯಾಕೆಟ್ ಏನಾಗುತ್ತೆ 2x - 3 = 0 ಆಗುತ್ತದೆ. -3 ಆ ಕಡೆ ಹೋದಾಗ ಸೊ 2x = +3 ಆಗುತ್ತದೆ. ಸೊ x = 3/2 x = 3/2. ಸೊ ಅದಕ್ಕಾಗಿ ಇಲ್ಲಿ ಬೆಲೆ ಯಾವುದು ಸಿ ಬೆಲೆ ಉತ್ತರ ಸರಿಯಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಕೊನೆಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಾಗಿದೆ ಅಂದಾಗ ಇಫ್ ಒನ್ ಆಫ್ ದ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ -2 ಆದಾಗ ದೆನ್ ವ್ಯಾಲ್ಯೂ ಆಫ್ ಎ, ಇದರಲ್ಲಿ ಏನಾಗಿದೆ ಎ ಬೆಲೆ ಕೊಟ್ಟಿಲ್ಲ. ಸೊ ಎ ಬೆಲೆ ನಾವು ಫೈಂಡ್ ಮಾಡಬೇಕು. ಇಲ್ಲಿ 1 0 ಏನಾಗಿದೆ 2 ಆಗಿದೆ, ಅಂದರೆ ಅರ್ಥ 0 ಇದೆ ಅಂದರೆ ಅದು ಎಕ್ಸ್ನ ವ್ಯಾಲ್ಯೂ ಅಂತ ಅರ್ಥ. ಸೊ ಇಲ್ಲಿ ಏನು ಮಾಡೋಣ, ಇಲ್ಲಿ 2 ಆ್ಯಸ್ ಇಟ್ ಈಸ್ ಬರ್ಕೊಂಡು ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಎಷ್ಟಿದೆ, ಎಕ್ಸ್ನ ವ್ಯಾಲ್ಯೂ ಇಲ್ಲಿ 2 ಇದೆ ಅಂತ ಅರ್ಥ. ಸೊ 2 ಅನ್ನು ನಾವು ಇಲ್ಲಿ ತುಂಬೋಣ, 2². ಅದೇ ರೀತಿಯಲ್ಲಿ ಮತ್ತೆ ಪ್ಲಸ್ ಎ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಎ ಇಂಟು ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, ಎಕ್ಸ್ ವ್ಯಾಲ್ಯೂ ಎಷ್ಟಾಗಿದೆ 2 ಇದೆ ಅಂತ ಅರ್ಥ. ಸೊ 2 ಎಕ್ಸ್ ವ್ಯಾಲ್ಯೂ 2 ಅನ್ನು ನಾವು ತುಂಬೋಣ, ಪ್ಲಸ್ ಸಿ ವ್ಯಾಲ್ಯೂ ಇದು ಆ್ಯಸ್ ಇಟ್ ಈಸ್, ಇದು x6 = 0. ಸೊ ಇಲ್ಲಿ 2 × 2² ಎಷ್ಟಾಗುತ್ತೆ ಅಂದಾಗ ಸೊ ಇಲ್ಲಿ 4 2 8 ಆಗುತ್ತದೆ ಅಂತ ಅರ್ಥ. 8 ಪ್ಲಸ್ ಇಲ್ಲಿ a × 2 2a, ಅದೇ ರೀತಿ +6 = 0. ಸೊ ಇಲ್ಲಿ 8 + 6 ಎಷ್ಟು 14. ಸೊ 14 + 2a = 0. ಈಗ +14 ಆ ಕಡೆ ತೆಗೆದುಕೊಂಡಾಗ -14. ಸೊ +2a = -14 ಆಗುತ್ತದೆ. ಈ 2a ಆ ಕಡೆ ತೆಗೆದುಕೊಂಡಾಗ a = -14/2 ಡಿವೈಡ್ ಮಾಡಿದಾಗ 2 1 2 ಏನಾಗುತ್ತೆ ಅಂದಾಗ 2 1 2 2 7 14. ಸೊ a = -7 ಉತ್ತರ ಸರಿಯಾಗುತ್ತದೆ. ಸೊ ಅದಕ್ಕಾಗಿ ಇದರ ಉತ್ತರ ಏನಂದಾಗ ಸಿ. ಸೊ ಸಿ = -7 ಉತ್ತರ ಸರಿಯಾಗುತ್ತದೆ. ಇಲ್ಲಿವರೆಗೆ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಜೊತೆಗೆ ಯಾವ ವಿಷಯದ ಮೇಲೆ ವಿಡಿಯೋ ಮಾಡಬೇಕು, ಯಾವ ಒಂದು ಕ್ವಶನ್ ನಿಮಗೆ ಟಫ್ ಆಗಿದೆ ಅನ್ನೋದು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.